ಹಲೋ ಮಕ್ಕಳೇ, ಫಿಸಿಕ್ಸ್ ಮೆಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವೇನು ಡಿಸ್ಕಸ್ ಹೋಗ್ತೀವಿ ಅಂದರೆ ಎಕ್ಸಸೈಸ್ 5.3 ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟ್ರಲ್ಲಿ, ಅದರಲ್ಲಿ CBSE ಸಿಲೆಬಸ್ಸಲ್ಲಿ ಬರುವಂತಹ ಎಕ್ಸಸೈಸ್ 5.3 ಹಾಗೂ ಕರ್ನಾಟಕ ಸ್ಟೇಟ್ ಸಿಲೆಬಸ್ಸಲ್ಲಿ ಬರುವಂಥ ಎಕ್ಸಸೈಸ್ 1.3ನಲ್ಲಿ ಬರುವಂಥ ಕ್ವಶನ್ಸು. ಸೊ ಪ್ರೀವಿಯಸ್ಲಿ 5.3ಅಲ್ಲಿ ಅಪ್ ಟು ಕ್ವಶನ್ ನಂಬರ್ 3 ಸಬ್ ಕ್ವಶನ್ಸ್ ಬಂದಿತ್ತು, ಅದರಲ್ಲಿ 10 ಸಬ್ ಕ್ವಶನ್ ಬಂದಿತ್ತು. ಅದನ್ನೆಲ್ಲ ಸಾಲ್ವ್ ಮಾಡಿದ್ದೀನಿ, ಅದು 2 ವೀಡಿಯೋನಲ್ಲಿ ಸಾಲ್ವ್ ಮಾಡಿದ್ದೀನಿ. ಸೊ ಈಗ ಕ್ವಶನ್ ನಂಬರ್ 4ಇಂದ ಸಾಲ್ವ್ ಮಾಡ್ತಾ ಹೋಗೋಣ. ಅಟ್ ಪ್ರೆಸೆಂಟ್ ನಾವೀಗ 4 ಕ್ವಶನ್ ಬರ್ಕೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ಕ್ವಶನ್ ಬರ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ನಮ್ಮದು ಸೇಮ್ ಕಾನ್ಸೆಪ್ಟು, ಅಂದರೆ ರೈಟ್ ಸೈಡಲ್ಲಿ ಸೊಲ್ಯೂಷನ್ ಮಾಡ್ತಾ ಹೋಗ್ತೀವಿ, ಒಂದಾದ್ಮೇಲೆ ಅಳಿಸ್ತಾ ಹೋಗ್ತೀನಿ. ಓಕೆ, ಫೈನ್. ಸೊ ಕ್ವಶನ್ ನಂಬರ್ 4ಅಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ನ ಬೇಸಿಕ್ಸಿಂದನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀನಿ. ಓಕೆ, ಸೊ ಹೊಸದಾಗಿ ಯಾರಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಪ್ಲೇ ಲಿಸ್ಟಲ್ಲಿ ಬರುವಂಥ ವೀಡಿಯೋಸನ್ನು ಫಸ್ಟಿಂದ ನೋಡ್ಕೊಬನ್ನಿ ಅನ್ನೋ ಒಂದು ಸಜೆಷನ್ನ ನಾನು ಮಾಡ್ತೀನಿ. ಸೊ ಕ್ವಶನ್ ನಂಬರ್ 4ಅಲ್ಲಿ ಏನಿದೆ ನೋಡ್ತಾ ಹೋಗೋಣ. ಹೌ ಮೆನಿ ಟರ್ಮ್ಸ್ ಆಫ್ AP, ಹೌ ಮೆನಿ ಟರ್ಮ್ಸ್, ಓಕೆ ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ಆಫ್ AP 9, 17, 25 ಮಸ್ಟ್ ಬಿ ಟೇಕನ್ ಟು ಗಿವ್ ಎ ಸಮ್ ಆಫ್ 636. ಸೊ ಅರ್ಥ ಏನು? ಸೊ ಹೌ ಮೆನಿ ಟರ್ಮ್ಸ್ ಆಫ್ AP ಅಂತ ಹೇಳ್ತಿದ್ದಾರೆ. AP ಏನು ಕೊಡ್ತಾ ಇದ್ದಾರೆ? AP ಬರ್ಕೊಬಿಡೋಣ. AP ಈಸ್ 9, 17, 25 ... ಅವರೇ AP ಅಂತ ಕೊಡ್ತಿರೋದ್ರಿಂದ ವಿ ಕ್ಯಾನ್ ರೈಟ್ ಫಸ್ಟ್ ಟರ್ಮ್ ಈಸ್ 9. ಕಾಮನ್ ಡಿಫರೆನ್ಸ್ ಇಸ್ ಈಕ್ವಲ್ ಟು AN ಮೈನಸ್ AN ಮೈನಸ್ 1 ವಿಚ್ ಈಸ್ ನಥಿಂಗ್ ಬಟ್ 17 ಮೈನಸ್ 9. ಹಾಗಿದ್ರೆ ಎಷ್ಟು ಬರುತ್ತೆ ಕಾಮನ್ ಡಿಫರೆನ್ಸ್ ನಮಗೆ? 17 ಮೈನಸ್ 9 ಅಂತ ಹೇಳಿದ್ರೆ ಎಸ್ 8 ಬರುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ 9 ಪ್ಲಸ್ 8 ಅಂದರೆ 17, 8 ಬರುತ್ತೆ ಕಾಮನ್ ಡಿಫ್ರೆನ್ಸು. ಅದೇ ರೀತಿ ನಮಗೆ N ವ್ಯಾಲ್ಯೂ ಗೊತ್ತಿದೆಯಾ? ಗೊತ್ತಿಲ್ಲ. N ವ್ಯಾಲ್ಯೂನೇ ನಾವು ಫೈಂಡ್ ಔಟ್ ಮಾಡಬೇಕು. N ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಾದರೆ ಸೊ ಯಾವ ಫಾರ್ಮುಲಾ ಹಾಕ್ಬೋದು? ಒಂದು AN ಫಾರ್ಮುಲಾ ಹಾಕ್ಬೋದು. ಬಟ್ AN ಫಾರ್ಮುಲಾ ಹಾಕಿದರೆ ಅಲ್ಲಿ ಲಾಸ್ಟ್ ಟರ್ಮ್ ಕೂಡ ಗೊತ್ತಿಲ್ಲ. ಓಕೆ, ಸೊ AN ಫಾರ್ಮುಲಾ ಹಾಕ್ತೀನಿ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಟೈಮ್ಸ್ D ಅಂತ ಹಾಕ್ತೀನಿ. ಫಸ್ಟ್ ಟರ್ಮ್ ಗೊತ್ತು, ಕಾಮನ್ ಡಿಫ್ರೆನ್ಸ್ ಗೊತ್ತು, ಎನ್ನು ಗೊತ್ತಿಲ್ಲ, AN ಗೊತ್ತಿಲ್ಲ. ಸೊ ಹಾಗಾಗಿ ಈ ಒಂದು ಫಾರ್ಮುಲಾ ಹಾಕಿದ್ರು ನಮಗೆ 2 ಅನ್ನೌನ್ ಟರ್ಮ್ಸ್ ಇರುತ್ತೆ. ಸೊ ಹಾಗಾಗಿ ನಮಗೆ ಆನ್ಸರ್ ಸಿಗ್ತಾ ಹೋಗಲ್ಲ. ಅದಕ್ಕೆ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಗೋ ಫಾರ್ ಅನದರ್ ಫಾರ್ಮುಲಾ. ಓಕೆ, ಸೊ ಅದರಲ್ಲಿ ಏನೋ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ ವಿಚ್ ಈಸ್ ಸಮ್ ಅಂತ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು, ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಫೈನ್. ಸೊ ಈಗ ಸಾಲ್ವ್ ಮಾಡ್ತಾ ಹೋಗೋಣ. SN, ಓಕೆ, ಸೊ SN ಇಸ್ ಈಕ್ವಲ್ ಟು ವಾಟ್? ಇಲ್ಲಿ ಕೊಟ್ಟಿದ್ದಾರೆ N ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಗೊತ್ತಿಲ್ಲ, ಬಟ್ SN ಇಸ್ ಈಕ್ವಲ್ ಟು 636 ಅಂತ ಕೊಟ್ಟಿದ್ದಾರೆ. ಪ್ರೀವಿಯಸ್ ವೀಡಿಯೋನಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕ್ವಾಡ್ರಾಟಿಕ್ ಇಕ್ವೇಷನ್ ಬಂದಾಗ ಹೇಗೆ ಸಾಲ್ವ್ ಮಾಡೋದು ಅಂತ. ಆ ಒಂದು ಕಾನ್ಸೆಪ್ಟ್ ಮೇಲೆ ಇರುವಂತಹ ಒಂದು ಪ್ರಾಬ್ಲಮ್ ಇದು. ಸೊ ಕ್ವಶನ್ನು, ಸೊ SN ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಟೈಮ್ಸ್ D. ಈ ಫಾರ್ಮುಲಾ ಬಿಟ್ಟು ಬೇರೆ ಯಾವುದೋ ಅಪ್ಲೈ ಮಾಡೋದಕ್ಕಾಗಲ್ಲ, ಯಾಕಂದರೆ ಲಾಸ್ಟ್ ಟರ್ಮ್ ನಮಗೆ ಗೊತ್ತಿಲ್ಲ. ಸೊ SN ವ್ಯಾಲ್ಯೂ ಏನಿದೆ? 636. N ವ್ಯಾಲ್ಯೂ ಗೊತ್ತಿಲ್ಲ, n/2. 2 ಇಂಟು A ಅಂದರೆ ಎಷ್ಟು? 9. ಓಕೆ, ಪ್ಲಸ್ n ಮೈನಸ್ 1 ಟೈಮ್ಸ್ ಕಾಮನ್ ಡಿಫ್ರೆನ್ಸ್ ಏನಿದೆ? ಕಾಮನ್ ಡಿಫ್ರೆನ್ಸ್ ಈಸ್ 8. ಸೊ ಸಾಲ್ವ್ ಮಾಡ್ತಾ ಹೋದರೆ 636 ಈಸ್ ಈಕ್ವಲ್ ಟು n/2. 9 2s 18 ಪ್ಲಸ್ 8n ಮೈನಸ್ 8. ಸೊ ಇದನ್ನು ಸಾಲ್ವ್ ಮಾಡ್ತಾ ಹೋದರೆ n/2. ಓಕೆ, 18 ಮೈನಸ್ 8 ಅಂದರೆ 10 ಪ್ಲಸ್ 8n ಆಗುತ್ತೆ. ಸೊ ಇವೆರಡರಲ್ಲೂ ಏನು ಕಾಮನ್ ಇದೆ? 8 ಮತ್ತು 10ಅಲ್ಲಿ 2 ಕಾಮನ್ ಇದೆ. ವಿ ಕ್ಯಾನ್ ಈಸಿಲಿ ಟೇಕ್ 2 ಔಟ್ಸೈಡ್. n/2 ಹಾಗೆ ಬರ್ಕೊಳ್ತೀನಿ. 2 ಕಾಮನ್ ಔಟ್ಸೈಡ್ ತೆಗೆದ್ರೆ 5 ಪ್ಲಸ್ 4n ಆಗುತ್ತೆ. ಓಕೆ, ಸೊ 2 ಗೆಟ್ಸ್ ಕ್ಯಾನ್ಸಲ್. ಈ n ಅನ್ನು ಮಲ್ಟಿಪ್ಲೈ ಮಾಡಿದ್ರೆ 5n ಪ್ಲಸ್ 4n ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ 636 ಈ ಕಡೆ ಲೆಫ್ಟ್ ಸೈಡಲ್ಲಿದೆ, ಅದನ್ನು ನಾನು RHS ಕರ್ಕೊಂಡು ಹೋಗ್ತೀನಿ. RHS ಕರ್ಕೊಂಡು ಹೋದರೆ ಪ್ಲಸ್ ಇದು ಮೈನಸ್ 636 ಆಗುತ್ತೆ. ಸೊ ದೇರ್ ಫೋರ್, ಸೊ ಈಕ್ವೇಷನ್ ಏನು ಬರಿಬೋದು? ನಾನು ಆಲ್ಟ್ರ್ ಮಾಡಿ ಬರಿತಾ ಹೋಗ್ತೀನಿ. ಸೊ 4n ಸ್ಕ್ವೇರ್ ಪ್ಲಸ್ 5n ಮೈನಸ್ 636 ಈಸ್ ಈಕ್ವಲ್ ಟು 0. ಓಕೆ, ಸೊ ಈಗ RHS ಅಲ್ಲಿರೋದೆಲ್ಲ LHS ಬರ್ಕೊಂಡೆ. ಸೈನ್ ಯಾಕೆ ಚೇಂಜ್ ಆಗಲಿಲ್ಲ ಅಂತ ಹೇಳಿದ್ರೆ, ಹೋಲ್ ಟರ್ಮ್ನ ಇಂಟರ್ಚೇಂಜ್ ಮಾಡಿದ್ರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಟರ್ಮ್ ಅಲ್ಲ, ಹೋಲ್ ಟರ್ಮ್ನ ನಾವು ಇಂಟರ್ಚೇಂಜ್ ಮಾಡಿದ್ರೆ ನೋ ನೀಡ್ ಟು ಚೇಂಜ್ ದ ಸೈನ್. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ 5 ಪ್ಲಸ್ 3 ಈಸ್ ಈಕ್ವಲ್ ಟು 8. ಸೊ ಆ್ಯಕ್ಚುಲಿ LHS RHS LHS ತೊಗೊಂಡೋದ್ರೆ -8 ಆಗುತ್ತೆ. ಇದು -5 -3 ಆಗುತ್ತೆ. ದಟ್ ಈಸ್ ಕರೆಕ್ಟ್. ಬಟ್ ದಿಸ್ ಒನ್ ಕ್ಯಾನ್ ಬಿ ರಿಟರ್ನ್ ಆಸ್ ವಾಟ್? 8 ಈಸ್ ಈಕ್ವಲ್ ಟು 5 ಪ್ಲಸ್ 3. RHS ಇದ್ದಿದ್ದು LHSಗೆ ಬಂತು, LHS ಇದ್ದಿದ್ದು RHSಗೆ ಹೋಯಿತು. ಏನೂ ವ್ಯಾಲ್ಯೂಸ್ ಅಂದರೆ ಅದರ ಹೋಲ್ ವ್ಯಾಲ್ಯೂ ಏನೂ ಚೇಂಜ್ ಆಗಲ್ಲ. ಸೊ ಹಾಗಾಗಿ ವಿ ಕ್ಯಾನ್ bring all the terms from RHS to LHS and LHS to RHS without changing the sign. ಓಕೆ, ಸೊ ನಮಗೇನು ಸಿಕ್ತು ಇಲ್ಲಿ? ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಕ್ತು. AX ಸ್ಕ್ವೇರ್ ಪ್ಲಸ್ BX ಪ್ಲಸ್ C ಇಸ್ ಈಕ್ವಲ್ ಟು 0. ಕ್ವಾಡ್ರಾಟಿಕ್ ಒಂದು ಈಕ್ವೇಷನ್ ಸಿಕ್ಕಿದೆ. ಸೊ ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಬೇಕು ಅಂದರೆ ವಿ ಹ್ಯಾವ್
three method to solve the quadratic equation. One is factorization method, another one is quadratic formula method, another one is method of completing the square. So method of completing the square CBSE syllabus ಅವರಿಗೆ include ಇಲ್ಲ, ಸ್ಟೇಟ್ ಸಿಲೆಬಸ್ ಅವರಿಗಿದೆ. ಸೊ ಹಾಗಾಗಿ ನಾವು ಫಾರ್ಮುಲಾ ಮೆಥಡ್ ಇಬ್ಬರಿಗೂ ಇನ್ಕ್ಲೂಡ್ ಆಗಿರೋದ್ರಿಂದ ವಿ ಕ್ಯಾನ್ ಗೋ ಫಾರ್ ದಟ್. ಸೊ ಫಾರ್ಮುಲಾ ಮೆಥಡಲ್ಲಿ ಏನು ಹೇಳುತ್ತೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅನ್ನೋ ಒಂದು ಫಾರ್ಮುಲಾ ಇದೆ. ಓಕೆ, ಸೊ ಇಲ್ಲಿ ಎನ್ ಇರೋದ್ರಿಂದ ಲೆಟ್ ಅಸ್ ನಾಟ್ ಟೇಕ್ ಇಟ್ ಆಸ್ ವಾಟ್ ಎಕ್ಸ್ ಎನ್ ಅಂತ ತಗೊಳ್ಳೋಣ. ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿರೋದ್ರಿಂದ ವಿ ಕ್ಯಾನ್ ಈಸಿಲಿ ಟೇಕ್ ಲೈಕ್ ದಟ್. ಓಕೆ, ಸೊ ಎ ವ್ಯಾಲ್ಯೂ ಏನಿದೆ 4, ಬಿ ವ್ಯಾಲ್ಯೂ ಏನಿದೆ 5, ಸಿ ವ್ಯಾಲ್ಯೂ ಏನಿದೆ ಮೈನಸ್ 636. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ಮೈನಸ್ ಬಿ ವ್ಯಾಲ್ಯೂ ಏನಿದೆ 5 ಇದೆ, ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ ಓಕೆ, ಸೊ 5 ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ ಏನಿದೆ 4 ಇದೆ. ಓಕೆ, ಸೊ ಇಂಟು 636 ಡಿವೈಡೆಡ್ ಬೈ 2 ಇಂಟು ಎ ವ್ಯಾಲ್ಯೂ ಏನಿದೆ ಒನ್ಸ್ ಅಗೈನ್ 4. ಓಕೆ, ಸೊ ಮೈನಸ್ 5 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 5 ಸ್ಕ್ವೇರ್ ಮೀನ್ಸ್ ಓಕೆ, ನಾವಿಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ವಿ ಏನು ಅಂತ ಹೇಳಿದ್ರೆ ಸಿ ವ್ಯಾಲ್ಯೂ ಏನಿದೆ ಮೈನಸ್ 636, ಇಟ್ ಈಸ್ ನಾಟ್ ಜಸ್ಟ್ 636, ಮೈನಸ್ 636 ಇದೆ. ಸೊ ಹಾಗಾಗಿ ಮೈನಸ್ ವ್ಯಾಲ್ಯೂ ಹಾಕಲೇಬೇಕು. ಇಲ್ಲಿ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, 5 ಸ್ಕ್ವೇರ್ ಇಸ್ 25 ಪ್ಲಸ್ 636 ಇಂಟು 4 ಇಂಟು 4. ಜಸ್ಟ್ ಪಾಸ್ ಮಾಡಿಬಿಟ್ಟು ಮಲ್ಟಿಪ್ಲೈ ಮಾಡಿ ಹೇಳಿ. ಸೊ ಐ ವಿಲ್ ಯೂಸ್ ದ ಕ್ಯಾಲ್ಕುಲೇಟರ್ ಟು ಮಲ್ಟಿಪ್ಲೈ ಇಟ್. ಓಕೆ, ಸೊ 636 ಇಂಟು 4 ಇಂಟು 4 ಓಕೆ is equal to 1110176 ಆಗುತ್ತೆ. ಸೊ ದಿಸ್ ಇಸ್ ಜಸ್ಟ್ ಎ ಮಲ್ಟಿಪ್ಲಿಕೇಶನ್ ಅಷ್ಟೇ. 2 ಇಂಟು 4 ಅಂದರೆ 8 ಆಗುತ್ತೆ ಇಲ್ಲಿ. ಸೊ ಮೈನಸ್ 5 ಪ್ಲಸ್ ಆರ್ ಮೈನಸ್ 20 ಓಕೆ, ಸೊ ಪ್ಲಸ್ 25 ಅಂತ ಹೇಳಿದ್ರೆ 10201 ಆಗುತ್ತೆ ಡಿವೈಡೆಡ್ ಬೈ 8. ಓಕೆ, ಸೊ ಸ್ಕ್ವೇರ್ ರೂಟ್ ನಾವು ರಿಮೂವ್ ಮಾಡೋದಾದ್ರೆ ದ ಸ್ಕ್ವೇರ್ ರೂಟ್ ಆಫ್ ದಿಸ್ ಒನ್ ಇಸ್ ವಾಟ್ ಮೈನಸ್ 5 ಪ್ಲಸ್ ಆರ್ ಮೈನಸ್ 101. ಸೊ ರೂಟ್ ಆಫ್ 10,201 ಅಂದರೆ ಎಷ್ಟು? ಇಟ್ ಈಸ್ 101 ಅಂತ ಹೇಳಿ ಅರ್ಥ. ಸೊ ಡಿವೈಡೆಡ್ ಬೈ 8 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎನ್. ಓಕೆ, ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಐ ವಿಲ್ ಜಸ್ಟ್ ಕಾಪಿ ಆಲ್ ದೀಸ್ ಥಿಂಗ್ಸ್ ಫ್ರಮ್ ಹಿಯರ್ ಟು ಹಿಯರ್. ಇಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಎನ್ ಇಸ್ ಈಕ್ವಲ್ ಟು ಒಂದು ವ್ಯಾಲ್ಯೂ ಏನು ಬರುತ್ತೆ ಮೈನಸ್ 5 ಪ್ಲಸ್ 101 ಡಿವೈಡೆಡ್ ಬೈ 8. ಓಕೆ, ಸೊ ಇದನ್ನು ಸಾಲ್ವ್ ಮಾಡ್ತಾ ಹೋದರೆ ಯು ವಿಲ್ ಗೆಟ್ ಅರೌಂಡ್ ಓಕೆ, ಸೊ 101 ಅಂದರೆ 96 ಆಗುತ್ತೆ. 96 ಡಿವೈಡೆಡ್ ಬೈ ಓಕೆ, ಸೊ 8 ಆಗುತ್ತೆ. ಸೊ ಅದೇ ರೀತಿ ಎನ್ ಇಸ್ ಈಕ್ವಲ್ ಟು ಇನ್ನೊಂದು ವ್ಯಾಲ್ಯೂ ಮೈನಸ್ 5 ಮೈನಸ್ 101 ಡಿವೈಡೆಡ್ ಬೈ 8 ವಿಚ್ ಇಸ್ ನಥಿಂಗ್ ಬಟ್ ಮೈನಸ್ 106 ಡಿವೈಡೆಡ್ ಬೈ 8. ಸೊ 2 4s are 253s. ಒನ್ ವ್ಯಾಲ್ಯೂ ಇಸ್ ಮೈನಸ್ 53 ಬೈ 4, ಅನದರ್ ವ್ಯಾಲ್ಯೂ ಇಸ್ 8 1s are 8 12s, 12 8s are 96. ಕರೆಕ್ಟ್. ಸೊ ಎಷ್ಟು ಬರುತ್ತೆ ನಮಗೆ? ಒಂದು ವ್ಯಾಲ್ಯೂ 12 ಬರುತ್ತೆ, ಅನದರ್ ವ್ಯಾಲ್ಯೂ ಏನು ಬರುತ್ತೆ ಮೈನಸ್ 53 ಬೈ 4 ಬರುತ್ತೆ. ಬಟ್ ಮೈನಸ್ 53 ಬೈ 4 ವಿ ಕ್ಯಾನಾಟ್ ಟೇಕ್. ವೈ? ಬಿಕಾಸ್ ಎನ್ ಕ್ಯಾನಾಟ್ ಬಿ ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ಸ್. ಸೊ ಹೆನ್ಸ್ ವಿ ಹ್ಯಾವ್ ಟು ಗೋ ಫಾರ್ ವಾಟ್ ದಿಸ್ ವ್ಯಾಲ್ಯೂ ಓನ್ಲಿ. ಸೊ ದೇರ್ ಫಾರ್ ಎನ್ ಇಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ 12. How many terms are there? So ಹಾಗಾಗಿ I will write here. Okay, so conclusion I will write here. So n is equal to 12. There are so 636 ಅನ್ನೋ ಒಂದು ಸಮ್ ಕೊಡಬೇಕು ಅಂದರೆ ಈ ಎ ಪಿನಲ್ಲಿ ಎಷ್ಟು ಟರ್ಮ್ಸ್ ಇರಬೇಕು? 12 ಟರ್ಮ್ಸ್ ಇರಬೇಕು. ಲಾಸ್ಟ್ ಟರ್ಮ್ ಏನಾಗಬೇಕು? A12 ಆಗಬೇಕು. ಆ್ಯಂಡ್ ಲಾಸ್ಟ್ ಟರ್ಮ್ ಯು ಕ್ಯಾನ್ ಫೈಂಡ್ ಔಟ್, ಬಟ್ ಅಲ್ಲಿ ಕೇಳ್ತಾ ಇಲ್ಲ ಕ್ವಶನಲ್ಲಿ ಲಾಸ್ಟ್ ಟರ್ಮ್ ಏನು ಅಂತ. ಸೊ ನೋ ನೀಡ್ ಟು ಫೈಂಡ್ ಔಟ್. ಓಕೆ, ಸೊ n is equal to 12. We need 12 terms to get the sum of this AP 9 17 25. okay, so dot 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 to get a sum of 636 ಅಂತ ಬರೆದ್ರೆ you will get full marks. ಓಕೆ, ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ನಾನು ಸಾಲ್ವ್ ಬರೆಯುವಾಗ ಸ್ವಲ್ಪ ಕ್ಲಮ್ಸಿ ಆಗಿರ್ಬೋದು. ಸೊ ಏನಿಲ್ಲ, ಇಲ್ಲಿ ಫಸ್ಟ್ ವ್ಯಾಲ್ಯೂ ಅಪ್ ಟು ಹಿಯರ್ ಐ ಹ್ಯಾವ್ ರಿಟರ್ನ್ ಫಸ್ಟ್ ಆ್ಯಂಡ್ ದೆನ್ ವಿ ಹ್ಯಾವ್ ಸಾಲ್ವ್ಡ್ ಎಸ್ ಎನ್ ಫಾರ್ಮುಲಾ ಹಾಕಿ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿದ್ದೀನಿ. ಬಂದಿರೋ ವ್ಯಾಲ್ಯೂ ಎರಡು ಫ್ರಾಕ್ಷನ್ಸ್ ಎರಡು ರೂಟ್ಸ್ ಬರುತ್ತೆ. ಆ ಒಂದು ರೂಟು ಇಲ್ಲಿ ಬರೆದಿದ್ದೀನಿ. ಓಕೆ, ಸೊ ದಿಸ್ ಈಸ್ ರೂಟ್ 1 ಆ್ಯಂಡ್ ದಿಸ್ ಈಸ್ ರೂಟ್ 2. ಓಕೆ, ಅದರಲ್ಲಿ ರೂಟ್ 2 ನಾವು ವ್ಯಾಲ್ಯೂ ತೊಗೊಳಕ್ಕಾಗಲ್ಲ, ಯಾಕಂದರೆ ಫ್ರಾಕ್ಷನ್ಸ್ ಇರುತ್ತೆ. ಹಾಗಾಗಿ ರೂಟ್ 1 ತೊಗೊಂಡಿದ್ದೀವಿ, ಅಂದರೆ ಫಸ್ಟ್ ರೂಟ್ ತೊಗೊಂಡಿದ್ದೀವಿ ವಿಚ್ ಈಸ್ 12 ಅಂತೇಳಿ. ಸೊ ದಟ್ ಈಸ್ ದ ಆನ್ಸರ್. ಕ್ಲಿಯರ್? ಎಸ್. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಾವು ಲೆಟ್ ಅಸ್ ಮೂವ್ ಟು ಓಕೆ, ಸೊ ದಿಸ್ ಈಸ್ ನಾಟ್ 7th ಕ್ವಶನ್. ಸೊ ಅಟ್ ದ ಬಿಗಿನಿಂಗ್ ನಾನು 7th ಕ್ವಶನ್ ಅಂತ ಹೇಳಿರ್ತೀನಿ. ಓಕೆ, ಸೊ ಅದನ್ನು ಚೇಂಜ್ ಮಾಡ್ತೀನಿ. 4th ಕ್ವಶನ್. ನೆಕ್ಸ್ಟ್ ಯಾವ ಕ್ವಶನಿಗೆ ಹೋಗೋಣ? 5th ಕ್ವಶನಿಗೆ ಹೋಗೋಣ. 5th ಕ್ವಶನ್ ನೋಡೋದಾದ್ರೆ ದ ಫಸ್ಟ್ ಟರ್ಮ್ ಆಫ್ ಎ ಪಿ ಈಸ್ 5, ಲಾಸ್ಟ್ ಟರ್ಮ್ ಈಸ್ 45 ಆ್ಯಂಡ್ ಸಮ್ ಈಸ್ 400. ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಆ್ಯಂಡ್ ಕಾಮನ್ ಡಿಫ್ರೆನ್ಸ್. ಸೊ ಡೈರೆಕ್ಟಾಗಿ ಕೇಳಿರೋದು ಕ್ವಶನ್ನು 3 ಮಾರ್ಕ್ಸ್, 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ನು. ಸೊ ಫಸ್ಟ್ ಟರ್ಮ್ ಈಸ್ 5 ಅಂತ ಹೇಳ್ತಿದ್ದಾರೆ. ಸೊ 5th ಕ್ವಶನಿಗೆ ಆನ್ಸರ್ ಬರ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಟರ್ಮ್ ಅಂತ ಹೇಳಿದ್ರೇನು ಎ ಈಸ್ ಈಕ್ವಲ್ ಟು 5 ಅಂತ ಅವರೇ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಲಾಸ್ಟ್ ಟರ್ಮ್ ಈಸ್ ನಥಿಂಗ್ ಬಟ್ ವಾಟ್ ಎನ್ ಈಸ್ ಈಕ್ವಲ್ ಟು 45. ಅದೇ ಥರ ಇನ್ನೇನು ಕೊಡ್ತಾ ಇದ್ದಾರೆ ಸಮ್. ಓಕೆ, ಸೊ ಎಷ್ಟು ಟರ್ಮ್ಸ್ ಇದೆ ಅನ್ನೋದು ಗೊತ್ತಿಲ್ಲ, ಬಟ್ ಸಮ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಎಸ್ ಎನ್ ಈಸ್ ಈಕ್ವಲ್ ಟು 400 ಅಂತ ತಗೋಬೇಕು. ಸೊ ಇಷ್ಟಾದ್ಮೇಲೆ ವಿ ಹ್ಯಾವ್ ಟು ಫೈಂಡ್ ಕಾಮನ್ ಡಿಫ್ರೆನ್ಸ್ ಆ್ಯಂಡ್ ನಂಬರ್ ಆಫ್ ಟರ್ಮ್ಸ್. ಎನ್ ಫೈಂಡ್ ಔಟ್ ಮಾಡಬೇಕು, ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಎನ್ ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಆಮೇಲೆ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಫಸ್ಟ್ ಫಾರ್ಮುಲಾ ಯಾವುದು ನಾವು ಜನರಲಿ ಅಪ್ಲೈ ಮಾಡ್ಬೋದು? ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಟೈಮ್ಸ್ ಡಿ. ಬಟ್ ಇದನ್ನು ಅಪ್ಲೈ ಮಾಡೋಣ ಅಂತ ಹೇಳಿದ್ರೆ ನಮಗೆ ಕಾಮನ್ ಡಿಫ್ರೆನ್ಸ್ ಗೊತ್ತಿಲ್ಲ, ಎನ್ ಗೊತ್ತಿಲ್ಲ. ಹಾಗಾಗಿ ಬೇರೆ ಇನ್ನೊಂದು ಯಾವುದೋ ಒಂದು ಅದಕ್ಕೆ ಹೆಲ್ಪ್ ಆಗೋ ರೀತಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ ಎಸ್ ಎನ್. ಸೊ ಹಾಗಾಗಿ ಎಸ್ ಎನ್ ಫಾರ್ಮುಲಾ ಹಾಕೋಣ. ಎಸ್ ಎನ್ ಈಸ್ ಈಕ್ವಲ್ ಟು n/2. ಲಾಸ್ಟ್ ಟರ್ಮ್ ಅವೈಲೇಬಲ್ ಇದೆ. ಸೊ ಹಾಗಾಗಿ ಎ ಪ್ಲಸ್ ಎ ಎನ್ ಅನ್ನೋ ಒಂದು ಫಾರ್ಮುಲಾ ಹಾಕ್ಬೋದು. ಸೊ ನೆಕ್ಸ್ಟ್
ಎಸ್ ಎನ್ ವ್ಯಾಲ್ಯೂ ಎಷ್ಟು 400, ಎನ್ ವ್ಯಾಲ್ಯೂ ಗೊತ್ತಿಲ್ಲ, therefore n by 2, a value is 5 and a n value is 45. Okay, so n by 2 into 50, so ಇದನ್ನ ಡಿವೈಡ್ ಮಾಡಿದ್ರೆ you will get 25. Okay, so n is equal to 400 divided by 25 ಆಗುತ್ತೆ. ಸೊ ಇದನ್ನ ಈಸಿಯಾಗಿ ಸಾಲ್ವ್ ಮಾಡಿ 25 1s 1, okay, so 150 ಉಳಿಯುತ್ತೆ 6. ಹಾಗಾಗಿ n is equal to what 16 ಆಗುತ್ತೆ. ಹೌ ಮೆನಿ ಟರ್ಮ್ಸ್ ಇದೆ, ಎಷ್ಟು ಟರ್ಮ್ಸ್ ಇದೆ ಈ ಒಂದು ಎ ಪಿನಲ್ಲಿ 16 ಟರ್ಮ್ಸ್ ಇದೆ. ಅದೇ ರೀತಿ ಈಗ ಇಲ್ಲಿ ಬರುವಂತಹ ವ್ಯಾಲ್ಯೂನ ಇಲ್ಲಿಗೆ ಅಪ್ಲೈ ಮಾಡ್ತಾ ಹೋಗೋಣ. ಹಾಗಾಗಿ ಏನಾಗುತ್ತೆ ಎ ಎನ್ ವ್ಯಾಲ್ಯೂನು ಗೊತ್ತಿದೆ ಏನಂತೇಳಿ 45 is equal to ಎ ವ್ಯಾಲ್ಯೂ ದಟ್ ಈಸ್ 5 ಪ್ಲಸ್ 16 minus 1 ಟೈಮ್ಸ್ ಡಿ. ಓಕೆ, ಡಿ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. 5 ಈ ಕಡೆ ಬಂದಾಗ ಏನಾಗುತ್ತೆ 45 minus 5 is equal to 16 minus 1 ಅಂದರೆ 15 ಡಿ ಆಗುತ್ತೆ. 45 minus 5 ಅಂದರೆ 40. ಓಕೆ, ಹಾಗಾಗಿ ಡಿ ಈ 15 ಮಲ್ಟಿಪ್ಲಿಕೇಶನ್ ಇದೆ, ಈ ಕಡೆ ಬಂದಾಗ ಏನಾಗುತ್ತೆ ಡಿವಿಷನ್ ಆಗುತ್ತೆ. ಸೊ ಹಾಗಾಗಿ 5 8s 5 3s ಕಾಮನ್ ಡಿಫರೆನ್ಸ್ ಏನಾಗುತ್ತೆ 8 divided by 3. ಓಕೆ, ಸೊ ದಿಸ್ ಇಸ್ ಅ ಸಿಂಪಲ್ ಸೊಲ್ಯೂಷನ್. ಇಟ್ ವಿಲ್ ಕ್ಯಾರಿ 2 ಮಾರ್ಕ್ಸ್ ಅಷ್ಟೇ, 2 ಮಾರ್ಕ್ಸಿಗೆ ಕೇಳ್ಬೋದಾದಂಥ ಕ್ವಶನ್, ಸ್ವಲ್ಪ 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಓಕೆ, ಫೈನ್. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ನಾವು ಲೆಟ್ ಅಸ್ ಮೂವ್ ಟು 6th ಕ್ವಶನ್. 4th and 5th ಕ್ವಶನ್ ಆಗಿದೆ. ಈಗ ನಾವು ಲೆಟ್ ಅಸ್ ಗೋ ಟು ವಾಟ್ 6th ಕ್ವಶನ್. 6th ಕ್ವಶನ್ಗೆ ಹೋಗ್ತಾ ಹೋಗೋಣ. 6th ಕ್ವಶನ್, ದ ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್ ಆರ್ 17 and 350 respectively. If the common difference is 9, how many terms are there and what is their sum? Okay, so ಏನು ಕೊಟ್ಟಿದ್ದಾರೆ, ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ which is nothing but a. 6th question. Okay, so answer ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ ದಟ್ ಈಸ್ ಎ ಇಸ್ ಈಕ್ವಲ್ ಟು ಹೌ ಮಚ್ 17 ಆ್ಯಂಡ್ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ ಎ ಎನ್ ಇಸ್ ಈಕ್ವಲ್ ಟು 350. ಸೊ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ ಎಸ್ ಎನ್ ಫಾರ್ಮುಲಾ, ದ ಸೆಕೆಂಡ್ ಒನ್ ಅಂದರೆ ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಫಾರ್ಮುಲಾ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ನಾವು ಕಾಮನ್ ಡಿಫರೆನ್ಸ್ ಕೊಟ್ಬಿಟ್ಟಿದ್ದಾರೆ ಡಿ ಇಸ್ ಈಕ್ವಲ್ ಟು ವಾಟ್ 9 ಅಂತೇಳಿ. ವಿ ಹ್ಯಾವ್ ಟು ಫೈಂಡ್ ಹೌ ಮೆನಿ ಟರ್ಮ್ಸ್. ಫಸ್ಟ್ ಸಿಂಪಲ್ ಫಾರ್ಮುಲಾ ಯಾವ್ದು ಅಪ್ಲೈ ಮಾಡೋಣ, ಎ ಎನ್ ಫಾರ್ಮುಲಾ ಅಪ್ಲೈ ಮಾಡೋಣ, ನೋಡೋಣ ವೆದರ್ ಇಟ್ ಇಸ್ ಫೀಸಿಬಲ್ ಆರ್ ನಾಟ್ ಅಂತೇಳಿ. ಸೊ ಎ ಪ್ಲಸ್ ಎನ್ ಮೈನಸ್ 1 ಟೈಮ್ಸ್ ಡಿ. ಸೊ ಇದರಲ್ಲಿ ನನಗೆ ಎನ್ ವ್ಯಾಲ್ಯೂ ಬೇಕು, ಎ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ದಟ್ ಇಸ್ 350 ಅಂತ ಹೇಳಿ, ಹಾಗೆ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ 17 ಅಂತ ಹೇಳಿ, ಪ್ಲಸ್ ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಎನ್ ಮೈನಸ್ 1 ಕಾಮನ್ ಡಿಫರೆನ್ಸ್ ಕೊಟ್ಟಿದ್ದಾರೆ 9. ಸೊ 17 ಈ 9 ಮಲ್ಟಿಪ್ಲೈ ಮಾಡಿದ್ರೆ 9n ಮೈನಸ್ 9 ಪ್ರಾಡಕ್ಟ್ ಆಫ್ ಬೈನಾಮಿಯಲ್ಸ್ 9 ಇಂಟು ಎನ್ ಇಸ್ 9n ಮೈನಸ್ 9 1s 9. ಸೊ 17 ಅಲ್ಲಿ 9 ಹೋಯ್ತು ಅಂತ ಹೇಳಿದ್ರೆ ವಿ ವಿಲ್ ಗೆಟ್ ಅರೌಂಡ್ ಓಕೆ, ಸೊ 8 ಸಿಗುತ್ತೆ. 8 ಪ್ಲಸ್ 9n ಆಗುತ್ತೆ. ಈ 8 ಈ ಕಡೆ ಬಂದಾಗ ಏನಾಗುತ್ತೆ, ಓಕೆ, ಸೊ 350 ಮೈನಸ್ 8 ಆಗುತ್ತೆ ಇಸ್ ಈಕ್ವಲ್ ಟು 9n. 350 ಮೈನಸ್ 8 ಅಂದರೆ 342 ಆಗುತ್ತೆ ಇಸ್ ಈಕ್ವಲ್ ಟು 9n. ಈ 9 ಈ ಕಡೆ ಬಂತು ಅಂತ ಹೇಳಿದ್ರೆ 342 ಡಿವೈಡೆಡ್ ಬೈ 9 ಇಸ್ ಈಕ್ವಲ್ ಟು n. ಸೊ 3 3s 3 1s 3, ಓಕೆ, ಸೊ 3 4s 12 ಆಯಿತು. ಓಕೆ, ಫೈನ್. ಸೊ 3 1s 3 3s 9, 3 8s 24. ಓಕೆ, ಸೊ n ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 38 ಆಗುತ್ತೆ. ಓಕೆ, ಸೊ 3 3s 9 ಆಗುತ್ತೆ, 24 2 ಉಳಿಯೋದು 24, 8 3s 24 ಕರೆಕ್ಟ್ ಆಗುತ್ತೆ. ಸೊ n ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗೆ, n ಇಸ್ ಈಕ್ವಲ್ ಟು 38. ಸೊ ಸಾಲ್ವ್ ಮಾಡಾದ್ಮೇಲೆ ಬಂದಿರುವಂತಹ ವ್ಯಾಲ್ಯೂ. ಓಕೆ, ಫೈನ್. ಸೊ n 38 ಬಂದಾದ್ಮೇಲೆ ಸಮ್ ಆಫ್ ದೋಸ್ ಟರ್ಮ್ಸ್, ಹೌ ಮೆನಿ ಟರ್ಮ್ಸ್ 38 ಟರ್ಮ್ಸ್. ಸೊ ಸಮ್ ಆಫ್ 38 ಟರ್ಮ್ಸ್ ಅಂದರೆ ಎಸ್ 38 ಇಸ್ ಈಕ್ವಲ್ ಟು n by 2 ಇಂಟು ಎ ಪ್ಲಸ್ ಎ ಎನ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹಿಯರ್ ಓನ್ಲಿ ಐ ವಿಲ್ ಸಬ್ಸ್ಟಿಟ್ಯೂಟ್ 38 ಡಿವೈಡೆಡ್ ಬೈ 2, ಎ ಈಸ್ 17 ಪ್ಲಸ್ ಎ ಎನ್ ಈಸ್ 350. ಹೌದಾ? ಓಕೆ, ಸೊ 38 by 2 ಅಂದರೆ 19 ಇಂಟು 17 ಪ್ಲಸ್ 350 ಅಂದರೆ 367. ಸೊ ನೀವೇನು ಮಾಡಿ ಅಂತ ಹೇಳಿದ್ರೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಯೂಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಆ್ಯಂಡ್ ಜಸ್ಟ್ ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ನನಗೆ ಆನ್ಸರ್ ಹೇಳಿ. ಸೊ 19 ಇಂಟು 367. ಓಕೆ, ಸೊ 6793. ಸೊ 6973. ಓಕೆ, ಸೊ 6973 ಇಸ್ ದ ಫೈನಲ್ ಆನ್ಸರ್. ನೀವು ಕ್ರಾಸ್ ಚೆಕ್ ಮಾಡ್ಬೋದು. ಓಕೆ, ಸೊ ಮಲ್ಟಿಪ್ಲೈ ಮಾಡಿ. ಇಟ್ ಈಸ್ ವೆರಿ ಈಸಿ. ಸೊ ಇದು ಅಷ್ಟೇ 2 ಮಾರ್ಕ್ಸಿಗೆ ಕೇಳ್ಬೋದಾದಂಥ ಕ್ವಶನು. ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ತುಂಬ ಈಸಿ ಆಗಿದೆ. ಸೊ ಆರಾಮಾಗಿ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ. ನಾವು ವಿ ಹ್ಯಾವ್ ಫಿನಿಶ್ಡ್ 6th one. ನಾವು ಲೆಟ್ ಅಸ್ ಗೋ ಫಾರ್ 7th ಕ್ವಶನ್ ಹೋಗೋಣ. 7th ಕ್ವಶನ್ನ ಸೊಲ್ಯೂಷನ್ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನಿದೆ ನೋಡ್ತಾ ಬರೋಣ. ಓಕೆ, ಸೊ ಫೈಂಡ್ ದ ಸಮ್ ಆಫ್ ಫಸ್ಟ್ 22 ಟರ್ಮ್ಸ್ ಆಫ್ ಎನ್ ಎ ಪಿ ಇನ್ ವಿಚ್ ಕಾಮನ್ ಡಿಫರೆನ್ಸ್ ಇಸ್ 7 ಅಂಡ್ 22nd ಟರ್ಮ್ ಇಸ್ 149. ದಿಸ್ ಇಸ್ ಆಲ್ಸೋ ವೆರಿ ಈಸಿ ಕ್ವಶನ್, ಡೈರೆಕ್ಟ್ ಕ್ವಶನ್. ಸೊ ಏನು ಕೊಟ್ಟಿದ್ದಾರೆ, ಸಮ್ ಆಫ್ ಫಸ್ಟ್ 22 ಟರ್ಮ್ಸ್. ಎಸ್ 22 ಟರ್ಮ್ಸ್ ನಾವು ಕಂಡುಹಿಡಿಬೇಕು. ಓಕೆ, ಕಾಮನ್ ಡಿಫರೆನ್ಸ್ ಕೊಟ್ಟಿದ್ದಾರೆ, ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ ದಟ್ ಈಸ್ 7 ಅಂತ ಹೇಳಿ, and then they have given 22nd term ಅಂದ್ರೆ a22 is equal to what 149 ಅಂತ ಹೇಳಿ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಸೊ ನಾವೇನು ಅಪ್ಲೈ ಲಾಸ್ಟ್ ಟರ್ಮ್, ದಟ್ ಮೀನ್ಸ್ ದಿಸ್ ಇಸ್ ದ ಲಾಸ್ಟ್ ಟರ್ಮ್. ಇದು ಎಸ್ ಎನ್ ಆದ್ರೆ ಇದೇನಾಗುತ್ತೆ ಎ ಎನ್. ಸೊ ಹಾಗಾಗಿ ನಾವು ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೋದು, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎ ಎನ್. ಆದ್ರೆ ಇಲ್ಲಿ ಫಸ್ಟ್ ಟರ್ಮ್ ಗೊತ್ತಿಲ್ಲ, ಆ ಫಸ್ಟ್ ಟರ್ಮ್ ತಿಳ್ಕೊಳ್ಳೋದಕ್ಕೋಸ್ಕರ ವಿ ಹ್ಯಾವ್ ಟು ಅಪ್ಲೈ ಒನ್ ಮೋರ್ ಫಾರ್ಮುಲಾ ದಟ್ ಇಸ್ ಜನರಲ್ ಟರ್ಮ್. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ n ಮೈನಸ್ 1 ಟೈಮ್ಸ್ ಡಿ. ಓಕೆ, ಸೊ ಇಲ್ಲಿ ಯಾವ ವ್ಯಾಲ್ಯೂ ಹಾಕೋಣ, ಈ ಒಂದು ವ್ಯಾಲ್ಯೂ ಹಾಕೋಣ. ಯಾಕೆ ಅಂತ ಹೇಳಿದ್ರೆ ವಿ ಮಸ್ಟ್ ನೋ ದ ವ್ಯಾಲ್ಯೂ ಆಫ್ ವಾಟ್ ಫಸ್ಟ್ ಟರ್ಮ್ ಎ ಸಿಕ್ಕಿದ್ರೆ ಅಲ್ಲಿ ಈಸಿಯಾಗಿ ಸಿಗುತ್ತೆ ಎಸ್ ಎನ್. ಸೊ ಎ ಎನ್ ವ್ಯಾಲ್ಯೂ ಗೊತ್ತಿದೆ 149, ಫಸ್ಟ್ ಟರ್ಮ್ ಎ ನಮಗೆ ಗೊತ್ತಿಲ್ಲ, ಪ್ಲಸ್ a22 ದಟ್ ಮೀನ್ಸ್ a22 ಇರೋದ್ರಿಂದ ಹಿಯರ್ 22 ಮೈನಸ್ 1 ಇಂಟು ಡಿ, ಡಿ ಈಸ್ 7. ಸೊ ಎ ಪ್ಲಸ್ 21 ಇಂಟು 7. ಹೌದಾ? ಸೊ ಎ ಪ್ಲಸ್ 27 1s 7 7 2s 14 147 ಆಗುತ್ತೆ. ಅದು ಈ ಕಡೆ ಬಂದಾಗ ಏನಾಗುತ್ತೆ 149 ಮೈನಸ್ 147 ವಿಚ್ ಇಸ್ ಈಕ್ವಲ್ ಟು ಎ. ಸೊ ದೇರ್ ಫೋರ್ ಎ ಇಸ್ ಈಕ್ವಲ್ ಟು ಎಷ್ಟಾಯಿತು 2 ಆಯಿತು. ಸೊ ಎ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 2 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ಅದೇ ವ್ಯಾಲ್ಯೂ ಇಲ್ಲಿ ಅಪ್ಲೈ ಮಾಡೋಣ. ಎಸ್ ಎನ್ ಇಸ್ ಈಕ್ವಲ್ ಟು, ಓಕೆ, ಸೊ ಎಸ್ ಎನ್ ಅಂದ್ರೆ ಅವ್ರೇನು ಕೇಳ್ತಿದ್ದಾರೆ,
Find the sum of first 22 terms. So ಹಾಗಾಗಿ S22 is equal to 22 by 2. A is how much 2 plus AN is how much 149. That means A22. ಇಲ್ಲಿ 22 ಆದರೆ ಇಲ್ಲೂ 22 ಆಗುತ್ತೆ. ಸೊ ಹಾಗಾಗಿ 149 ಆಗುತ್ತೆ. ಸೊ 11 into 151. ಹೌದಾ? ಎಸ್. ಸೊ ಸಿಂಪಲ್ ಮಲ್ಟಿಪ್ಲಿಕೇಶನ್ ಮಾಡಿ 151 into 11. ಸೊ ಜಸ್ಟ್ ಪಾಸ್ ಮಾಡಿ ಸಾಲ್ವ್ ಮಾಡಿ. ಓಕೆ, ಸೊ 151 ಇಲ್ಲೂ ಅಷ್ಟೇ 151. ನಿಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1661. ಸೊ ಆನ್ಸರ್ ಎಷ್ಟು ಬಂತು? 1661 ಬರುತ್ತೆ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ವಾಟ್? S22. ಸೊ ವೆರಿ ಸಿಂಪಲ್, 2 ಮಾರ್ಕ್ಸಿಗೆ ಕೇಳ್ಬೋದಾದಂಥ ಕ್ವಶನ್. ಓಕೆ, ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈ 4 ಕ್ವಶನ್ಸ್, 4 ಕ್ವಶನ್ಸು, ದಟ್ ಮೀನ್ಸ್ 4, 5, 6, 7. ನಾವು ಲೆಟ್ ಅಸ್ ಮೂವ್ ಟು ಕ್ವಶನ್ ನಂಬರ್ 8. ಎಸ್, 8th and 9th ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. 8th ಕ್ವಶನ್ ಏನು ಹೇಳ್ತಿದ್ದಾರೆ? ಓಕೆ, ಸೊ ದ ಫೈಂಡ್ ದ ಸಮ್ ಆಫ್ ಫಸ್ಟ್ 51 ಟರ್ಮ್ಸ್ ಆಫ್ ಎನ್ AP whose ಸೆಕೆಂಡ್ ಟರ್ಮ್ ಆ್ಯಂಡ್ ಥರ್ಡ್ ಟರ್ಮ್ ಆರ್ 14 and 18. ಸೊ ಇದು ಏನು ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ಲೀನಿಯರ್ ಈಕ್ವೇಷನ್ಸ್ ಬರುತ್ತೆ. ಸೊ ಹಾಗಾಗಿ ಕೊಡ್ತಾ ಇರೋದು. ಓಕೆ, ಸೊ ಸೆಕೆಂಡ್ ಟರ್ಮ್ ಏನು ಹೇಳ್ತಿದ್ದಾರೆ? ಓಕೆ, ನಾಟ್ SN, ಇಟ್ ಈಸ್ AN. ಸೊ A2 is equal to how much? 14 and A3 is equal to 18. ಇದನ್ನು ಹೇಗೆ ಬರಿಬೋದು? ಮತ್ತೆ ನಾವು ಸಿಂಪ್ಲಿಫೈಡ್ ಆಗಿ ವಿ ಕ್ಯಾನ್ ರೈಟ್ ಇಟ್ ಆಸ್ 14 is equal to A plus D. ಯಾಕಂದರೆ 14 ವ್ಯಾಲ್ಯೂ ಇಸ್ ನಥಿಂಗ್ ಬಟ್ A2 ಅಂದರೆ A plus D. ಸೊ ಅದೇ ರೀತಿ 18 is equal to A plus 2D. ಹೌದಾ? ಸೊ ಇದನ್ನು ಲೀನಿಯರ್ ಈಕ್ವೇಷನ್ಸ್ ಆಗಿ ತಗೋಬಹುದು, ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2. ಇಲ್ಲಿ ಈಕ್ವೇಷನ್ 1 - 2 ಮಾಡಿದಾಗ ಇಲ್ಲಿ ಮೈನಸ್ ಆಗುತ್ತೆ. ಸೊ A ಗೆಟ್ಸ್ ಕ್ಯಾನ್ಸಲ್, ಇಲ್ಲೇನಾಗುತ್ತೆ? -4 ಆಗುತ್ತೆ, ಇಸ್ ಈಕ್ವಲ್ ಟು -D ಆಗುತ್ತೆ. ಹೌದಾ? ಸೊ 1D ನಲ್ಲಿ 2D ಹೋಯ್ತು ಅಂದರೆ -D ಆಗುತ್ತೆ. ಸೊ ಹಿಯರ್ ದೇರ್ ಫೋರ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ದೇರ್ ಫೋರ್ D is equal to 4. D ವ್ಯಾಲ್ಯೂ ತಗೊಳ್ಳೋದಕ್ಕೋಸ್ಕರ ಈ ಒಂದು ವ್ಯಾಲ್ಯೂಸ್ ಕೊಡ್ತಾ ಇರೋದು. ನಾವೀಗ ಏನು ಫೈಂಡ್ ಔಟ್ ಮಾಡಬೇಕು? ವಿ ನೀಡ್ ಟು ಫೈಂಡ್ ಔಟ್ S51 ವಿಚ್ ಇಸ್ ಈಕ್ವಲ್ ಟು, ಓಕೆ, ಸೊ n/2 ವಿಚ್ ಇಸ್ ನಥಿಂಗ್ ಬಟ್ ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ ನಾನು. 51/2 ಇಂಟು, ಓಕೆ, ಸೊ 2A 2 ಟೈಮ್ಸ್ ದ ವ್ಯಾಲ್ಯೂ ಆಫ್ A ವಿ ಡೋಂಟ್ ನೋ. ಸೊ ಹಾಗಾಗಿ D ವ್ಯಾಲ್ಯೂನೇ ಯಾವುದಾದ್ರು ಒಂದಕ್ಕೆ ಹಾಕಿ. ಸೊ ದೇರ್ ಫೋರ್ ಪುಟ್ D is equal to 4 in equation 1. So therefore 14 is equal to A plus 4 ಆಗುತ್ತೆ. 4 ಈ ಕಡೆ ಬಂದಾಗ 14 minus 4 is equal to A ಆಗುತ್ತೆ. So therefore A is equal to what? 10. ಅದೇ ರೀತಿ ಈಗ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. A ಅಂದರೆ ಎಷ್ಟು? 10 ಪ್ಲಸ್ n minus, that means n minus 1 ಅಂದರೆ 51 minus 1 times D is 4. So 51/2, 2 10s are 20 plus 50 minus 1 ಅಂದರೆ 50 into 4 ಅಂದರೆ 5 4s are 20, 200 ಆಗುತ್ತೆ. ಓಕೆ, ಸೊ 200. ಇಲ್ಲಿ 51 divided by 2, ಓಕೆ, ಸೊ 220 plus okay, so this is 50 into 4 ಅಂದರೆ 200. So 200 plus 20 ಅಂದರೆ 220. So therefore 2 1s are 2, okay, so 110s are, therefore 110 into 51 ಸಾಲ್ವ್ ಮಾಡ್ತಾ ಹೋದರೆ, ಓಕೆ, ಸೊ ಹಿಯರ್ ಐ ವಿಲ್ ಸಾಲ್ವ್ 110 into 51. ಸೊ 0 1 1 0, 5 1s are 5 and 5 1s are 5. ಸೊ ಎಷ್ಟು ಬರುತ್ತೆ ನಿಮಗೆ ಅಂತ ಹೇಳಿದ್ರೆ 0 1 6 5 5610. It is 5610. So this is the sum of 51 terms. This is the answer. Okay, so 5610 is the answer. So sum of 51 terms ಎಷ್ಟು ಬರುತ್ತೆ? ಈ ವ್ಯಾಲ್ಯೂ ಯಾಕೆ ಕೊಟ್ಟಿದ್ದಾರೆ? ಸೆಕೆಂಡ್ ಟರ್ಮ್ ಆ್ಯಂಡ್ ಥರ್ಡ್ ಟರ್ಮ್ ಯಾಕೆ ಕೊಟ್ಟಿದ್ದಾರೆ ಅಂದರೆ ಟು ಗೆಟ್ ದ ವ್ಯಾಲ್ಯೂ ಆಫ್ ಕಾಮನ್ ಡಿಫರೆನ್ಸ್ ಆ್ಯಂಡ್ ಫಸ್ಟ್ ಟರ್ಮ್ A. ಓಕೆ, ಸೊ ನಾವು ಲೆಟ್ ಅಸ್ ಮೂವ್ ಟು 9th ಕ್ವಶನ್. ಸೊ ಅರ್ಥ ಆಯ್ತು ಅಂದ್ಕೊಳ್ತೀನಿ. 9th ಕ್ವಶನ್ಗೆ ಹೋಗೋಣ. ಎಸ್, 9th ಕ್ವಶನ್ ಸಾಲ್ವ್ ಮಾಡ್ತೀನಿ. 9th ಕ್ವಶನ್ ಸ್ವಲ್ಪ ಲೆಂತ್ ಇದೆ, ಸೊ ಹಾಗಾಗಿ ಈ ಕಡೆ ಅಳಿಸ್ಕೊಬಿಟ್ಟಿದ್ದೀನಿ. ಇಲ್ಲಿ ಕಂಪ್ಲೀಟ್ ಇಲ್ಲಿಂದ ಸಾಲ್ವ್ ಮಾಡ್ತಾ ಹೋಗೋದಕ್ಕೆ ಕಂಪ್ಲೀಟ್ ಬೋರ್ಡ್ ಬೇಕಾಗುತ್ತೆ. ಸೊ ಪ್ಲೀಸ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಯಾಕೆ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಕ್ವಶನ್ 3 ಮಾರ್ಕ್ಸ್ಗೆ. ಓಕೆ, ಸೊ ಸಮ್ ಆಫ್ ಫಸ್ಟ್ 7 ಟರ್ಮ್ಸ್ ಕೊಟ್ಟಿದ್ದಾರೆ ವಿಚ್ ಇಸ್ ನಥಿಂಗ್ ಬಟ್ S7 is equal to 49 ಅಂತ ಹೇಳಿ. ಅದೇ ರೀತಿ ಇದನ್ನು ಕೊಟ್ಟಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ಈಕ್ವೇಷನ್ ತಗೋಬೇಕು, ಅದಕ್ಕೋಸ್ಕರ ಒಂದು ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಬರ್ಕೊಬಿಡ್ತೀನಿ. S7 is equal to 49, ಅದೇ ರೀತಿ S17 is equal to 289 ಕೊಟ್ಟಿದ್ದಾರೆ. ಸೊ S7 ಅಂದರೆ ಫಾರ್ಮುಲಾ ಅಪ್ಲೈ ಮಾಡೋಣ, ವಿಚ್ ಇಸ್ ನಥಿಂಗ್ ಬಟ್ 7/2 ಇಂಟು 2A ಪ್ಲಸ್ 7 minus 1 times D ಆಗುತ್ತೆ. ಓಕೆ, is equal to 49. ಅದನ್ನು ಮತ್ತೆ ಸಿಂಪ್ಲಿಫೈ ಮಾಡ್ತಾ ಹೋದರೆ 7/2 ಇಂಟು 2A plus 6D is equal to 49. ಅದೇ ರೀತಿ ಇಲ್ಲೂ ಅಷ್ಟೇ 17/2 ಇಂಟು 2A plus 17 minus 1 ಇಂಟು D is equal to 289. ಓಕೆ, ಸೊ ಅದೇ ರೀತಿ ಇಲ್ಲೂ ಅಷ್ಟೇ 17/2 2A plus 16D is equal to 289. ಸೊ ದಿಸ್ ಇಸ್ ಸಿಂಪಲ್ ಕ್ಯಾಲ್ಕುಲೇಷನ್. ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ನೀಡ್ ಟು ಫೈಂಡ್ ಔಟ್ SN. SN is equal to n/2 ಇಂಟು 2A plus n minus 1 times D. ಯಾಕೆ SN ಫೈಂಡ್ ಔಟ್ ಮಾಡಬೇಕು ಅಂದರೆ ದೇ ಆರ್ ಆಸ್ಕಿಂಗ್ ಫೈಂಡ್ ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್. 15 ಟರ್ಮ್ಸ್, 20 ಟರ್ಮ್ಸ್, 25 ಟರ್ಮ್ಸ್ ಹತ್ರ ಏನೂ ಕೊಟ್ಟಿಲ್ಲ, ಬರೀ n ವ್ಯಾಲ್ಯೂನ ಫೈಂಡ್ ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಅಂತ ಕೇಳಿದಾಗ n ವ್ಯಾಲ್ಯೂನ ಜಸ್ಟ್ ಯು ಹ್ಯಾವ್ ಟು ಕೀಪ್ ಇಟ್ ಆಸ್ n ಓನ್ಲಿ. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಅಲ್ಲಿ n ಮಾತ್ರ ಇಡಬೇಕು ಅಂದರೆ A ಮತ್ತೆ D ಗೊತ್ತಿರಬೇಕು. A ಮತ್ತೆ D ಕಂಡುಹಿಡ್ಕೊಳ್ಳೋದಕ್ಕೋಸ್ಕರ ಈ ಕ್ವೆಶನ್ಸ್ಗಳನ್ನು ನಮಗೆ ಕೊಡ್ತಾ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲೇನು ಮಾಡ್ಬೋದು, 7/2 ಇಲ್ಲಿ 2 ಕಾಮನ್ ಇದೆ, ಯು ಕ್ಯಾನ್ ಅಬ್ಸರ್ವ್ 2 ಕಾಮನ್ ಇದೆ. ಸೊ 2 ಕಾಮನ್ ತೆಗೆದ್ರೆ A plus 3D ಆಗುತ್ತೆ, ಇಸ್ ಈಕ್ವಲ್ ಟು 49. ಸೊ ಇಲ್ಲಿ 2 ಕ್ಯಾನ್ಸಲ್, 7 into A is 7A plus 21D. ಓಕೆ, ಇಸ್ ಈಕ್ವಲ್ ಟು 49. ಸೊ ಇದನ್ನ ಈಕ್ವೇಷನ್ 1 ಅಂತ ತಗೊಳ್ಳೋಣ. ಅದೇ ರೀತಿ ಇಲ್ಲೂ ಅಷ್ಟೇ, ಇಲ್ಲೂ ಇವೆರಡರಲ್ಲೂ ನೋಡಿ ಅಬ್ಸರ್ವ್ ಮಾಡಿದ್ರೆ 2 ಕಾಮನ್ ಇದೆ. ಸೊ ಹಾಗಾಗಿ 2 ಕಾಮನ್ ತೆಗೆದ್ರೆ A ಪ್ಲಸ್, ಓಕೆ, ಸೊ 8D ಬರುತ್ತೆ. ಎಸ್, A plus 8D ಬರುತ್ತೆ, ಇಸ್ ಈಕ್ವಲ್ ಟು 289. ಇಲ್ಲೂ ಅಷ್ಟೇ 2 ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ 7 into A ಅಂದರೆ 17A ಪ್ಲಸ್ 17 into 8 ಅಂತ ಹೇಳಿದ್ರೆ
You will get 8 7s 56, 5, 8 1s 8 plus 5 ಅಂದರೆ 136 D is equal to 289 ಆಗುತ್ತೆ. Let us take this as equation 2. So equation 1 ಮತ್ತು 2 ನಾವು ಕಂಬೈನ್ ಮಾಡಿ ಬರ್ಕೊಳ್ಳೋದಾದ್ರೆ ಓಕೆ ಸೊ equation 1 is 7A plus 21D ಓಕೆ ಅದೇ ರೀತಿ 17A plus 136 D is equal to 49 is equal to 289. ಎರಡರ ಕೋಎಫಿಷಿಯಂಟ್ ಸೇಮ್ ಇಲ್ದಲೇ ಇರೋ ಕಾರಣದಿಂದ we have to multiply with the coefficients. ಸೊ ಈ ಹೋಲ್ ಈಕ್ವೇಷನ್ ಅನ್ನ ಇಂಟು 17 ಅಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಈ ಹೋಲ್ ಈಕ್ವೇಷನ್ ಅನ್ನ 7 ಗೆ ಮಲ್ಟಿಪ್ಲೈ ಮಾಡಬೇಕು. ದಿಸ್ ಇಸ್ ಎಲಿಮಿನೇಷನ್ ಮೆಥಡ್. ಸೊ ಹಾಗಾಗಿ 17 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಸೊ ಇಲ್ಲಿ ಬರೀತೀನಿ ಓಕೆ ಸೊ ಹಿಯರ್ ಐ ವಿಲ್ ರೈಟ್ ಸೊ 17 into 7 is 119A plus 7 into 21 is I hope ನಿಮಗೆ ಓಕೆ ಸೊ ಐ ವಿಲ್ ಯೂಸ್ ದ ಕ್ಯಾಲ್ಕುಲೇಟರ್ ಜಸ್ಟ್ ಟು ಸೇವ್ ದ ಟೈಮಿಂಗ್ಸ್. ಓಕೆ ಸೊ ಇಲ್ಲಿ 17 into 17 into 21 ಸೊ 357 ಬರುತ್ತೆ. 357D is equal to 17 into 49 ನಿಮಗೆ 833 ಬರುತ್ತೆ. ಲೆಟ್ ಅಸ್ ಟೇಕ್ ದಿಸ್ ಆಸ್ ಈಕ್ವೇಷನ್ 3. ಅದೇ ರೀತಿ 7 ಇಂದ 17 ಮಲ್ಟಿಪ್ಲೈ ಮಾಡಿದ್ರೆ 119A. ಸೊ ಹಾಗಾಗಿ 7 ಇಂದ 136 ಮಲ್ಟಿಪ್ಲೈ ಮಾಡಿದ್ರೆ 136 into 7 952. 952D is equal to 289. 289 into 7 ಮಲ್ಟಿಪ್ಲೈ ಮಾಡಿದ್ರೆ 2023. ಸೊ ಲೆಟ್ ಅಸ್ ಟೇಕ್ ದಿಸ್ ಆಸ್ ಈಕ್ವೇಷನ್ 4. ಈಗ ಈಕ್ವೇಷನ್ 3 ಮೈನಸ್ ಈಕ್ವೇಷನ್ 4 ಮಾಡೋಣ. ಇಲ್ಲಿ ಮೈನಸ್ ಆಗುತ್ತೆ, ಮೈನಸ್ ಹಿಯರ್ ಆಲ್ಸೋ ಯು ವಿಲ್ ಗೆಟ್ ಮೈನಸ್. ಓಕೆ ಸೈನ್ ಚೇಂಜ್ ಆಗ್ತಾ ಹೋಗುತ್ತೆ. ಐ ಹೋಪ್ ನಿಮಗೆ ಗೊತ್ತಿರುತ್ತೆ ಇದೆಲ್ಲ. ಸೊ ಇಲ್ಲಿ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. 119A ಕ್ಯಾನ್ಸಲ್ ಆಗುತ್ತೆ. ಹಿಯರ್ ವಿ ವಿಲ್ ಗೆಟ್ ಇಲ್ಲಿ ಗ್ರೇಟರ್ ವ್ಯಾಲ್ಯೂ ಸೈನ್ ಮೈನಸ್ ಇರೋದ್ರಿಂದ ಮೈನಸ್ ಆಗುತ್ತೆ 7. ಇಲ್ಲಿ ಗ್ರೇಟರ್ ವ್ಯಾಲ್ಯೂ 952 ಇರೋದ್ರಿಂದ ವಿ ಹ್ಯಾವ್ ಟು ರೈಟ್ 952 ಫಸ್ಟ್. 952 ಇಲ್ಲಿ 357 ಇದೆ. ಓಕೆ ಸೊ ಇಲ್ಲಿ 12 ಅಲ್ಲಿ 7 ಹೋಯ್ತು ಅಂತ ಹೇಳಿದ್ರೆ ಯು ವಿಲ್ ಗೆಟ್ 5. ಹೌದಾ? ಸೊ ಅದೇ ರೀತಿ ಇಲ್ಲಿ 14 ಅಲ್ಲಿ 5 ಹೋಯ್ತು ಅಂತ ಹೇಳಿದ್ರೆ 9. ಅದೇ ರೀತಿ ಇಲ್ಲಿ 8 ಅಲ್ಲಿ 3 ಹೋದ್ರೆ 5. ಸೊ ಎಷ್ಟಾಗುತ್ತೆ ಮೈನಸ್ 595 D ಆಗುತ್ತೆ. ಇಸ್ ಈಕ್ವಲ್ ಟು ಇಲ್ಲೂ ಅಷ್ಟೇ ಗ್ರೇಟರ್ ವ್ಯಾಲ್ಯೂ ಸೈನ್ ಇಸ್ ಮೈನಸ್. ಸೊ 2023 ನೀವು 833 ಇಂದ 2023 ಮೈನಸ್ ಮಾಡೋಕ್ಕಾಗಲ್ಲ. ಸೊ 833 ಮೈನಸ್ ಮಾಡಿದ್ರೆ 0. ಓಕೆ ಸೊ 12 ಅಲ್ಲಿ 3 ಹೋಯ್ತು ಅಂತ ಹೇಳಿದ್ರೆ 9. ಹಿಯರ್ 9 ಅಲ್ಲಿ 8 ಹೋಯ್ತು ಅಂದ್ರೆ 1. ಸೊ 2190 ಆಗುತ್ತೆ. ಸೊ 2190. ಓಕೆ ಸೊ ದೇರ್ಫೋರ್ D ಇಸ್ ಈಕ್ವಲ್ ಟು 2190 ಡಿವೈಡೆಡ್ ಬೈ 595. ಸೊ ಮೈನಸ್ ಮೈನಸ್ ಇದೆ. ಸೊ ಹಾಗಾಗಿ ಸೈನ್ ಕ್ಯಾನ್ಸಲ್ ಆಗುತ್ತೆ. 595 ಒನ್ಸ್. ಓಕೆ ಸೊ ಹಿಯರ್ ಓಕೆ ಸೊ ಇಲ್ಲಿ 1 ಉಳಿಯುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ 1 ಕ್ಯಾರಿ ತಗೊಂಡಾಗ 1 ಉಳಿಯುತ್ತೆ. ಸೊ ಹಾಗಾಗಿ ಇಲ್ಲಿ ಎಷ್ಟಾಗುತ್ತೆ 1190 ಆಗುತ್ತೆ. 595 ಒನ್ಸ್ 595 ಟೂಸ್. ಸೊ ಕಾಮನ್ ಡಿಫರೆನ್ಸ್ ಏನು ಬಂತು? ಕಾಮನ್ ಡಿಫರೆನ್ಸ್ ಇಸ್ ಈಕ್ವಲ್ ಟು +2 ಬಂತು. ಈಗ ಈ ವ್ಯಾಲ್ಯೂ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಅದೇ ರೀತಿ ಕಾಮನ್ ಡಿಫರೆನ್ಸ್ ತರನೇ ವಿ ಹ್ಯಾವ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಎ. ಯಾಕೆ ಎ ಬೇಕು ಅಂದ್ರೆ ಇಲ್ಲಿ ಬರೀ n ಮಾತ್ರ ಅನ್ನೋನ್ ಇಟ್ಕೋಬೇಕು, ಇನ್ನು ಉಳಿದಿರೋ ವ್ಯಾಲ್ಯೂಸ್ ಎಲ್ಲ ವಿ ಹ್ಯಾವ್ ಟು ಗೆಟ್. ಹಾಗಾಗಿ ಈ ಡಿ ವ್ಯಾಲ್ಯೂನ ಇಲ್ಲೆಲ್ಲರೂ ಒಂದ್ ಕಡೆ ಹಾಕಿ ಈಸಿ ಇರೋದು ಯಾವುದು? ಈ ಈಕ್ವೇಷನ್. ಸೊ ಹಾಗಾಗಿ 7A plus 21 into 2 is equal to 49. ಸೊ therefore 7A is equal to 49 minus 42. 42 ಆಗುತ್ತೆ. therefore A is equal to 49 ಅಲ್ಲಿ 2 ಹೋಯ್ತು ಅಂತ ಹೇಳಿದ್ರೆ 7 divided by 7 which is equal to 1. ಅದೇ ರೀತಿ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. Sn is equal to what? n by 2. ಓಕೆ 2 into what is the value of A? A value is 1. ಬಂದೋಗಿದೆ ನಮಗೆ ಆನ್ಸರ್. ಪ್ಲಸ್ n minus 1 times ಡಿಫರೆನ್ಸ್ ವ್ಯಾಲ್ಯೂ is 2. n by 2, 2 ones are 2 plus 2n minus 2. minus 2 plus 2 gets cancel. n by 2 into 2n ಆಗುತ್ತೆ. ಸೊ 2 gets cancel. n into n is n square. ಸೊ ಹಾಗಾಗಿ ನಮಗೆ ಸಮ್ ಆಫ್ n ಟರ್ಮ್ಸ್ ಏನು ಬರ್ತಾ ಇದೆ? Sn is equal to n square ಇದೆ. ದಿಸ್ ಇಸ್ ವಾಟ್ ದ ಆನ್ಸರ್. ಸೊ ಸ್ವಲ್ಪ ಪ್ರಾಬ್ಲಮ್ ಸೊಲ್ಯೂಷನ್ ಸ್ವಲ್ಪ ಲೆಂತಿ ಇದೆ, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 3 marks. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ತುಂಬ ಈಸಿ ಕ್ವಶನ್ನು. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೂ ಯಾರಾದರೂ ಹೊಸದಾಗಿ ಈ ಒಂದು ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನೀವು ನೋಡಿ, ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಕೇಳ್ತಾ. ಸೊ ಇಲ್ಲಿ 9th ಕ್ವಶನ್ ತನಕ ಆಗಿದೆ. 10th ಕ್ವಶನಿಂದ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಕ್ವೇರಿ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಮಸ್ತೆ.